ಇದನ್ನು ತುಂಬಿಡ್ಬೇಕಣ್ಣ ಹಿಂಗೆ सहस्रपातो स भूमि मिश्रतो रुत्वा प्रतिष्ठा दशांगुलम पुरुष एवेद गुंत्रम नामानि कृत्वा दासे दाता प्रत्यतीरा प्रजानन्द्रिं तेना प्रमित्यन्ते देवतयो रिच्यते लक्ष्मी ओम तच्चैतुं जगातु विश्वदे आयता ಕೊಡ್ರಿ ಎಲ್ಲ ಕೊಡ್ರಿ ಸೈಡ್ ನಿಂತುರಿ ಅಕ್ಷತೆಗಳ ಅಷ್ಟು ಕಡೆ ಕೊಡ್ರಿ हरः ओम यज्ञेन देवाः तानि धर्माणि प्रथमान्या सन्नाते हनाकत्र पूर्वे साध्या सन्ति देवाः ओम गुरुदेवो महादेवो गुरुदेव सदाशिवः गुरु साक्षात् परब्रह्म तस्मै श्री गुरुवे नमः यस्य वो नाम रूपाभ्यां यस्य वो नाम रूपाभ्यां या देवी सर्वशलं ते सर्वतो जयमंगलं वागर्तैव संपर्तो वागर्ता श्री स्वामी महाराज की जय श्री सकल देवता महाराज की जय मंगलम जय नमः पार्वतीश्वर महादेव उदकड्डी तो दादा उदकड्डी हूವು ಪತ್ರೆ ಅಕ್ಷತೆ हरः ओम जामहे सुगन्धिं पुष्टिवर्धनम् उर्वारुकं यबन्धना मृत्योर्मुक्षीयममृतातो भस्मं धारयामि नानापुष्पाणि समर्पयामि जय मंगलम जय नमः पार्वती कोइन कोडिल कोइन हरः ओम त्र्यंबकं यजामहे सुगन्धिं पुष्टिवर्धनम् उर्वारुकं यबन्धना मृत्योर्मुक्षीयममृतातो ओम भद्रं देवाः दशेन्द्रियवैतन्यरायुः गंगे जमुने चैव गोदावरी सरस्वती नर्मदे सिन्धु कावेरी जलधिं सन्धिं करोमि ಸಿಂಪಲ್ ಆಗಿ ಮಾಡಿಬಿಡಿ ಎಲ್ಲ ಪೂಜೆ ಮಾಡಿದ್ದಾರೆ ಮಾಡ್ಕೊಳ್ರಿ ಆಯ್ತು ಆಯ್ತು ಒಬ್ಬೊಬ್ರು ಬರ್ತೀನಿ ಅಂತ ಇನ್ನೊಂದು ನಿಮಿಷ ನೀವು ಈ ಕಡೆ ಸರಮ್ಮ ಬೇಗ ಕೊಡ್ರಿ ಹಾಲು ತುಪ್ಪ ಕೊಡಿ ತಾಯಿ ಪೂಜೆ ಮಾಡಿದ್ದಾರೆ ಹೆಂಗ ಸ್ವಲ್ಪ ಹಾಲು ತುಪ್ಪ हरः ओम सहस्रशीर्ष पुरुषः सहस्राक्ष सहस्रपातो अत्यतिष्ठ ಈ ಕಡೆ ಬಂದ್ಬಿಡ್ರಿ ಹಂಗೆ ಅಲ್ಲಿ ಹಾಕ್ಲಿದ್ರೆ ಆ ಕಡೆ ಒಂಚೂರು ದೇವಸ್ಥಾನಕ್ಕೆ ಒಂಚೂರು ಹಾಕ್ಬೇಕಲ್ಲ ಸ್ವಲ್ಪ ಹೂನೇ ಐತಿ ಬಿಡ್ರಿ ಹಂಗೆ ಶುರು ಬಿಡ್ರಿ ಹೂ ಐತಿ ನೋಡ್ರಿ ಯಾರು ಇಟ್ಕೊಂಡ್ಬಿಡ್ರಿ ದಕ್ಷತೆ ಹಂಗೆ ಹಂಗೆ ಹೂ ಹರಹ ನೀವು ಹಿಡ್ಕರಿ ಅಲ್ಲಿಂದ ಅಲ್ಲಿ ಹಾಲು ತುಪ್ಪ ಹಿಡ್ಕ ಅವ್ರ ಹೂನಾಗ ಯತ್ರ ಪೂರ್ವೇ ಸಾಧ್ಯಾಸಂತಿ ದೇವಾಭ್ಯ ಸಂಭೂತ ಪರಿವೇರಸಾಖ್ಯಂ ಯಸ್ ಸ್ವಯಂ ಬ್ರಹ್ಮಣೋ ವಿದ್ಯಾತೋ ತಸ್ಯ ದೇವ ಅಸನ್ವಶೇ
ऋक्षते लक्ष्मीश्च पत्न्यो आपो रात्रि पार्श्वे नक्षत्राणि रूपमश्विन अर्थमिष्ट मनुष्याणाम् नमो नमः यो पांपुष्ट ಅಲ್ಲ ಉದುರುಗಡ್ಡೆ ಬೆಳೆಗಳು ಬಂದ್ಬಿಡು ಆಯ್ತಾ ಸ್ವಲ್ಪ ಪೌಡರ್ ಚೂರು ಅದೊಂಚೂರು ಹಾಕಿಬಿಟ್ರಿ ಕುಸಮ್ ತಗೋತ चैत्य प्रतिष्ठित दश प्रकृतिनीलश परुष महेश्वर गुरुदेवो महादेवो गुरुदेव सदाशिव गुरु साक्षात् परब्रह्म तस्मै श्री गुरुवे नमः यस्यैव नाम रूपाभ्यां या देवी सर्वमङ्गलं ते सर्वतो जय जय नमः पार्वती श्री गुरु सिद्धारूढ़ महाराज की श्री गुरु आदिशक्ति माता की श्री गुरु पंचलिंगेश्वर महाराज की श्री गुरु सकल देवता महाराज की ಹಾಂ ಇದಕ್ಕಿಂತ ದೂರ ಇಷ್ಟೇ ಇಲ್ಲ ಕಾಶಿಗೆ ಬರ್ರಿ ಇಲ್ಲೇ ಇನ್ನೊಂದು ಹೇಳ್ತಾರೆ ಮಾನ್ಯ ಅವ್ರಿಗೊಬ್ಬರಿಗೆ ಅಚ್ಚಾ ಅಚ್ಚಾ ಹೆಸರು ಮುದಿ ಮುದಿ ನೀವು ಹುಡುಕಳಿ ಬಿಡಿ ನಿಮ್ಮ ಮೂರ್ತಿ ಎಲ್ಲ ಕಡೆ ನೋಡ್ರಿ ಹೇಳ್ಬಿಡ್ರಿ ಮಾಡಿಸ್ತೀರ ನೋಡ್ರಿ ತಾವು ಕುಂದ್ರದಾಗ ಪೂಜೆ ಮಾಡ್ಕೊಂಡು ಎಲ್ಲೈತಿ ನೋಡ್ರಿ ಹಂಗೆ ಹೋಗ್ರಿ ಆರತಿ ಮಾಡಿದ್ರೆ ಹಂಗೆ ಹೋಗ್ರಿ ಆ ಕಡೆ ಹೋಗ್ರಿ ನೀವು ಈ ಕಡೆ ನನ್ನ ಕಡೆ ಬರೋದು ಬೇಡ ಹಂಗೆ ಬರ್ರಿ ಹಿಂದೆ ನಾವು ಹಂಗೆ ಹೋಗ್ರಿ ಆರತಿ ಮಾಡಿ ಹಂಗೆ ಹೋಗ್ರಿ ಆ ಕಡೆ ಕಳಪ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯಗಳನ್ನು ವಹಿಸಿಕೊಂಡು ಉಪಸ್ಥಿತರಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಿಗೆ ಅವರ ಚರಣದ ಅಡಿದಾವರೆಗಳಿಗೆ ವಂದಿಸುತ್ತಾ ಹಾಗೂ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಹಾಗೂ ಕಲಾ ಪೋಷಕರು ಕಲಾವಿದರಿಗೆಲ್ಲ ನಾವು ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಾವೆಲ್ಲರೂ ಶರಣೆಯರಿಗೆ ಶರಣಾರ್ಥಿಗಳು ಅಂತ ನಾನು ಹೇಳ್ತೀನಿ. ಯಾಕಂದರೆ ಈ ಬೇಸಿಗೆ ಬಿಸಿಲಲ್ಲಿ ಈ ತೆಗೆಗೆ ಯಾರು ಶಿವ ಅಂತಾರಲ್ಲ ಅವರೆಲ್ಲ ಶಿವಶರಣರು ಅಂತ ನನ್ನ ಭಾವನೆ. ಹಾಗಾಗಿ ನಿಮ್ಮನ್ನೆಲ್ಲ ನಾನು ಶಿವಶರಣರು ಅಂತ ಸಂಬೋಧಿಸಿದೆ. ಈಗ ನನಗೊಂದು ಅವಕಾಶ ಸಿಕ್ಕಿದೆ ಅಂದರೆ ಅದು ಸದಾವಕಾಶ, ತುಂಬ ಮಹತ್ತರವಾಗಿರ್ತಕ್ಕಂತಹ ಅವಕಾಶ ಅಂತಂದರೆ ಆರೂಢರು ಸಿದ್ಧಾರೂಢರ ಸವಿನೆನಪು ಅನ್ನೋಂಥ ಒಂದು ಗ್ರಂಥವನ್ನು ಲೋಕಾರ್ಪಣೆಗೊಳ್ತಾ ಇದೆ.
ಅದರ ಪರಿಚಯವನ್ನು ಮಾಡಬೇಕಾಗಿದೆ ಮತ್ತು ಅದನ್ನು ಕೃತಿ ಲೇಖನವನ್ನು ಮಾಡಿರ್ತಕ್ಕಂಥ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ NS ಮುಷಫ್ನವರ ಪರಿಚಯವನ್ನು ಮಾಡಬೇಕಾಗಿದೆ. ಅದ್ವೈತ ಸಾರ್ವಭೌಮ ಚಕ್ರವರ್ತಿ, ನಿರಾಭಾರಿ, ದೇಶಕೋತ್ತಮ, ಸರಳ ಸಮಾನತೆಯ ಸಂತ, ಸಾರವನ್ನ ಸಾರಿದ ಜಾತ್ಯಾತೀತ ಯತಿಪುಂಗವ, ಭಕ್ತರ ಮಾನಸದಲ್ಲಿ ಭಕ್ತಿಯ ಭಾವನೆಯನ್ನ ಉತ್ತುಂಗಕ್ಕೆ ಏರಿಸಿದ ಶಾಂತಿ ದೂತರು, ಸಹಕಾರ ಸಹಬಾಳ್ವೆಯ ಹರಿಕಾರರು ಸಿದ್ಧಾರೂಢರು. ಜಗತ್ತೂರು ಶ್ರೀ ಸಿದ್ಧಾರೂಢರು ಎಂಬ ಕೃತಿ ಸವಿನೆನಪು ಎಂಬ ನೂತನ ಪ್ರಕಾಶನವನ್ನು ಈಗಾಗಲೇ ಶತಮಾನೋತ್ಸವ ಸಂಭ್ರಮದಲ್ಲಿ ಇದರ ಪ್ರಥಮ ಪ್ರಕಾಶನವನ್ನು ನಾವು ಬಿಡುಗಡೆ ಮಾಡಿದ್ದು ನಿಮಗೆಲ್ಲ ಗೊತ್ತಿದೆ. ಅದರ ಎಡಿಷನಲ್ ಆಗಿ ಸಿದ್ಧಾರೂಢರ ಶತಮಾನೋತ್ಸವದ ಕಾರ್ಯಕ್ರಮಗಳು ಮತ್ತು ಅಲ್ಲಿಯ ಕಾರ್ಯಕ್ರಮಗಳ ವೈಭವ ಮತ್ತು ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂತಹ ಶಂಕರಾನಂದ ಗುರುಗಳ ಷಟ್ಯಬ್ದಿ ಸಮಾರಂಭದ ಅನೇಕ ವಿಷಯಗಳನ್ನು ಇದರಲ್ಲಿ ತೆಗೆದುಕೊಂಡು, ಜೊತೆಗೆ ಇವತ್ತಿನ ದಿನ ಶಿಲಾನ್ಯಾಸವಾಗಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳ, ಪಂಚಲಿಂಗೇಶ್ವರ ದೇವಸ್ಥಾನಗಳ ಕುರಿತು ಈ ಲೇಖನದಲ್ಲಿ ಅಡಿಷನಲ್ ಆಗಿ ಸೇರಿಕೊಂಡಿದೆ. ಅದರ ಪರಿಚಯವನ್ನು ಮಾಡಬೇಕಾಗಿದೆ. ಶ್ರೀ ಸಿದ್ಧಾರೂಢ ಶತಮಾನೋತ್ಸವ ಸಂಭ್ರಮದ ಛಾಯಾಚಿತ್ರಗಳನ್ನು ಸಹಿತ ಒಳಗೊಂಡಿರುವ ಈ ಕೃತಿ ಪರಿಚಯ ಮಾಡಲು ನನಗೆ ಲಭಿಸಿದ ಒಂದು ಅವರ ಕೃಪಾಶೀರ್ವಾದ, ಆರೂಢರ ಕೃಪಾಶೀರ್ವಾದ ಸೇವೆಯ ಅವಕಾಶವೇ ನನಗೆ ಸರಿ ಅಂತ ನಾನು ಹೇಳ್ತೀನಿ. ಈ ಕೃತಿಯನ್ನು ನೋಡ್ರಿ, ಆರೂಢರ ಬಗ್ಗೆ, ದಾರ್ಶನಿಕರ ಬಗ್ಗೆ, ಮಹಾತ್ಮರ ಬಗ್ಗೆ ಕೃತಿಗಳನ್ನು ರಚಿಸುವುದು ಸಾಮಾನ್ಯರಿಂದ ಸಾಧ್ಯ. ನಮ್ಮ ಗುರುಗಳು ಹೇಳ್ತಿದ್ರು, ಇಂಥವೇನಾದರೂ ವಿಶೇಷತೆಗಳನ್ನು ನಾವು ಕಾಣಿಕೊಳ್ಳೋದಾದರೆ ಅಂಥವರು ಪೂರ್ವ ಪುಣ್ಯ ಎಂಬಂತೆ ರಾಜಪಂಡಿತರಿರ್ತಾರೆ. ಹಿಂದಿನ ಜನರಲ್ಲಿ ರಾಜಪಂಡಿತರಾಗಿಬಿಟ್ಟಿರ್ತಾರಂಥವರು, ಅಥವಾ ಆಸ್ಥಾನ ಕವಿಗಳಾಗಿರ್ತಾರಂತೆ, ಅಥವಾ ಗ್ರಂಥಕರ್ತರು, ರಾಮಾಯಣ ಮಹಾಭಾರತ ಅಂತ ಗ್ರಂಥಗಳೇನಿದ್ವಲ್ಲ ಅಂಥ ಗ್ರಂಥಗಳನ್ನು ಕರ್ತನೆ ಮಾಡಿರ್ತಕ್ಕಂಥ ಬರೆದಂಥವರು ಸಹಿತ ಇರ್ತಾರಂತೆ, ಭಾಗವತ ಉಪಾಸಕರು ಇರ್ತಾರಂತೆ. ಮುಂತಾದ ಶ್ರೇಷ್ಠರು ಮಾತ್ರ ಇಂಥ ಸರಸ್ವತಿಯ ಹೊರಪಡೆದು ಇಂಥ ಸಾಹಿತ್ಯವನ್ನು ರಚಿಸಲಿಕ್ಕೆ ಸಾಧ್ಯ ಅಂತ ನಮ್ಮ ಗುರುಗಳು ನಮಗೆ ಆಗಾಗ ಹೇಳ್ತಿದ್ರು. ಅಂಥವರಲ್ಲಿ ಒಬ್ಬರಾಗಿರ್ತಕ್ಕಂಥ ಶ್ರೀ NS ಮುಷಫ್ನವರ ಗುರುಗಳು ಈ ಒಂದು ಕೃತಿಯನ್ನು ಇವತ್ತು ಪರಿಚಯ ಮಾಡಲಿಕ್ಕೆ ನನಗೆ ಹೇಳಿದ್ರು. ನಿನ್ನೆ ತಾನೇ ಅದನ್ನು ಹೇಳಿದ್ದಾರೆ ನನಗೆ. ಯಾಕಂದರೆ ಇದರ ಕೃತಿ ಪರಿಚಯ ಇನ್ನೊಬ್ಬರಿತ್ತು, ಅವರು ಕೆಲಸದ ಸಲುವಾಗಿ ಬೆಂಗಳೂರಿಗೆ ಹೋದವರು ಇನ್ನೂ ಆಗಮಿಸಿಲ್ಲ. ಅದರ ಒಂದು ಭಾಗ್ಯ ನನ್ನದಾಗಿ ಬಂದಿದೆ. ಹಾಗಾಗಿ ನಾನು ಇದನ್ನು ಪರಿಚಯ ಮಾಡಬೇಕಾಗಿದೆ. ಲೇಖಕರು SN ಮುಷಫ್ನವರು, ದೈಹಿಕ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಡೊಳ್ಳಿಸ್ತಾರೆ. ಇವರ ಕಾಯಕ ವಿಳಾಸ ರಾಮಗಿರಿ, ತಾಲೂಕು ಲಕ್ಷ್ಮೇಶ್ವರ, ಜಿಲ್ಲಾ ಗದಗ. ಇದರ ಮುದ್ರಣವನ್ನು 2025ರಲ್ಲಿ ಈ ಮುದ್ರಣಗೊಂಡು ಇದನ್ನು ಬಿಡುಗಡೆಯಾಗಿದೆ. ಇದನ್ನು ಶ್ರೀ ಬಸವಗೊಂಡ ವಿಠ್ಠಲ ಬಿರಾದಾರ ಅಧ್ಯಕ್ಷರು, ಶ್ರೀ ಸಾಯಿ ಸೇವಾ ಸಂಸ್ಥೆ ತಿಳುವಳ್ಳಿ ಹಾಗೂ ಶ್ರೀಮತಿ ಗಿರಿಜಾಬಾಯಿ ಬಸವಗೊಂಡ ಬಿರಾದಾರ ನಿವೃತ್ತ ಪ್ರಧಾನ ಗುರುಮಾತೆಯ ತಿಳುವಳ್ಳಿ ಇವರಿಗೆ ಅರ್ಪಣೆಯನ್ನು ಮಾಡಲಾಗಿದೆ. ಈ ಪುಸ್ತಕ ರಚನೆಗೆ ಶುಭ ಹಾರೈಸಿದವರು ಅನೇಕ ಪೂಜ್ಯರು, ಸಂಚಾಲಕರು, ಶ್ರೀ ಸಾಯಿ ಸೇವಾ ಸಂಸ್ಥೆ ತಿಳುವಳ್ಳಿ. ಅವರು ಶ್ರೀಮತಿಯಾಗಿರ್ತಕ್ಕಂತಹ ಅನುಪಮ ಅವರು ತಮ್ಮ ಮಾವನವರ ಸಮಾಜ ಸೇವೆ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗುವ ದಿಶೆಯಲ್ಲಿ ತಾವು ಕೂಡ ಈ ಸಾಗಿ ಕೃತಿಯನ್ನು ತಮ್ಮ ತಂದೆ ತಾಯಿಯವರ ಬಸವಗೊಂಡ ಬಿರಾದಾರ್, ಮಾತೋಶ್ರೀ ವರಾದರ ಗಿರಿಜಾಬಾಯಿ ಬಿರಾದಾರ್ ಅವರಿಗೆ ಸಮರ್ಪಣೆ ಮಾಡಿ ಸಿದ್ಧಾರೂಢ ಕೃಪಾಶ್ರವ ಸದಾ ಇರಲಿ ಅಂತೇಳಿ ಇದನ್ನು ಪ್ರಕಟಣೆಯನ್ನು ಗೊಳಿಸಿದ್ದಾರೆ. ಇನ್ನು ಈ ಕೃತಿ ಪರಿಚಯದ ತಾಯಿ ಮಾಯಮ್ಮನವರು, ಇವರ ಉದರದಲ್ಲಿ ಜನಿಸಿ ಬಾಲ್ಯದಲ್ಲಿಯೇ ಆಧ್ಯಾತ್ಮ ಮಠಮಾನ್ಯಗಳ ಸಂಸ್ಕಾರದಲ್ಲಿ ಬೆಳೆದವರು. ಇವರು ಓಪನ್ ಯೂನಿವರ್ಸಿಟಿ ಮೈಸೂರಿನಲ್ಲಿ ಸ್ನಾತಕೋತ್ತರವನ್ನು ಮುಗಿಸಿದರು. ಹಾಗೆಯೇ ಇವರು ದೈಹಿಕ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸುತ್ತಾ ಕೆಲವರ ಕೊಪ್ಪ,
ಡೊಳ್ಳೇಶ್ವರದಲ್ಲಿ ಈಗ ಸೇವೆಯನ್ನು ಮುಂದುವರಿಸಿದ್ದಾರೆ. ಸಾಹಿತ್ಯ ಸೇವೆಯನ್ನು ಭಾವೋದಯ ಕವನ ಸಂಕಲನ ಅಂತ ಮನದ ಮಲ್ಲಿಗೆ ಕವನ ಸಂಕಲನ ಬಿಡುಗಡೆ ಮಾಡಿ, ಕರ್ನಾಟಕ ನಕ್ಷತ್ರಗಳು ಸಾಧಕರ ಸಂಕಲನಗಳು, ಬದುಕಿನ ತಿರುವುಗಳು, ಮೌಲ್ಯಾಧಾರಿತ ಲೇಖಗಳ ಕವನ ಸಂಕಲನ, ಇದು ಸಂಕಲನಗಳ ಬಿಡುಗಡೆ. ಅತಿ ಮುಖ್ಯವಾಗಿರ್ತಕ್ಕಂಥ ಕರುನಾಡ ಕಣ್ಮಣಿಗಳು ಸಾಧಕರ ಪರಿಚಯ ಪುಸ್ತಕ ಬಿಡುಗಡೆ, ಇದರ ಮುಖಾಂತರ ಸಾಹಿತ್ಯಕ್ಕೆ ಪರಿಚಯವಾದವರು. ಈಗ ಅಜಾವರ್ನವರು ಜೋಡಕುರುಳಿಯ ಸಚ್ಚಿದಾನಂದ ಮಹಾಗುರುಗಳಲ್ಲಿ ವಿಜ್ಞಾಪಿಸಿಕೊಳ್ತಾ ವೇದಿಕೆಗೆ ಆಗಮಿಸಬೇಕು, ಸಾನ್ನಿಧ್ಯವನ್ನು ವಹಿಸಬೇಕಂತ ವಿನಂತಿಸ್ಕೊಳ್ತಾ ಇದ್ದೀವಿ. ಸಾಕ್ಷಾತ್ ನೋಡೋಕ್ಕೆ ವಿವೇಕಾನಂದರು ನಮ್ಮ ವೇದಿಕೆಗೆ ಆಗಮಿಸಿದರು ಅನ್ನೋದರಲ್ಲಿ ತಪ್ಪಿಲ್ಲ. ಅವರ ಸ್ಪಷ್ಟತೆ, ಅವರ ನುಡಿಗಳ ಸ್ಪಷ್ಟತೆ, ಕನ್ನಡದ ವಾಕ್ಯಗಳ ಅವರ ಮಾತುಗಳು ಯಾಕೆ ಬರ್ತವೆ ಅನ್ನೋದಕ್ಕೆ ಅವರ ಪ್ರವಚನಗಳನ್ನು ಕೇಳಿದಾಗ ನಮಗೆ ಅನ್ನಿಸ್ತದೆ. ತುಂಬ ಸಂತೋಷ. ಲಭಿಸಿದ ಪ್ರಶಸ್ತಿಗಳೆಂಥವು ಅಂತಂದರೆ ಸಂತ ಶಿಶುನಾಳ ಶರೀಫ ಪ್ರಶಸ್ತಿ, ಜನಮೆಚ್ಚಿದ ಶಿಕ್ಷಕ ಪ್ರಶಸ್ತಿ, ರಾಜ್ಯ ರತ್ನ ಪ್ರಶಸ್ತಿ, ರಾಜ್ಯ ಗುರುಭೂಷಣ ಪ್ರಶಸ್ತಿ, ಬಸವ ಸದ್ಭಾವನಾ ಪ್ರಶಸ್ತಿ, ಕಲಾರತ್ನ ಪ್ರಶಸ್ತಿ, ಶರಣಶ್ರೀ ಆದರ್ಶ ದಂಪತಿಗಳು ಅನ್ನುವಂತಹ ಪ್ರಶಸ್ತಿ ಅವರು ಶ್ರೀಮತಿಯವರು ಬಂದಾರೆ ಇಲ್ಲಿ. ಹಾಗೇನೆ ಹೂವಿನ ಅಡಗಲಿಯ ಬದುಕಿನ ತಿರುವು ಪುಸ್ತಕ ಲೋಕಾರ್ಪಣೆಗೊಳಿಸಿದ್ದಕ್ಕಾಗಿ ಗೌರವ ಸನ್ಮಾನ ಯಾವುದು. ಶತಮಾನೋತ್ತರ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ರಾಜ್ಯ ಕಲಾ ಮಾಣಿಕ್ಯ ಸೇವಾ ಪ್ರಶಸ್ತಿ, ಜೈ ಭೀಮ್ ಜನಪದ ಸಂಘ ಅವರು ರಾಜ್ಯ ಮಟ್ಟದ ಭೀಮ ಪುರಸ್ಕಾರ, ಸೌರ್ಯ ಫೌಂಡೇಶನ್ ಬೆಂಗಳೂರು, ಇಂಡೋ ಗ್ಲೋಬ್ ಇನ್ಸ್ಟಿಟ್ಯೂಷನ್ ಬೆಂಗಳೂರು, ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪುರಸ್ಕಾರ ಮೈಸೂರು ಇವರಿಂದ ಗುರುಭೂಷಣ ಪ್ರಶಸ್ತಿ. ಆಮೇಲೆ ಸಮಾಜ ಸೇವಾ ಕಾರ್ಯಗಳಲ್ಲಿ ಸರ್ಕಾರಿ ಪತ್ತಿನ ಸಹಕಾರಿ ಸಂಘದಲ್ಲಿ ನಿರ್ದೇಶಕರಾಗಿ ಅನುಭವ ಇದೆ, ಸೇವೆ ಸಲ್ಲಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ ಮೈಸೂರು ರಾಜ್ಯ ಸಮಿತಿಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಸೇವೆಗಾಗಿ ಬಾಳು ಸೇವಾದಳ ಜಿಲ್ಲಾ ಸಮಿತಿಯ ಸದಸ್ಯರಾಗಿದ್ದಾರೆ. ಕರ್ನಾಟಕ ರಾಜ್ಯ ಬರಹಗಾರರ ಹೂವಿನ ಅಡಗಲಿ ರಾಜ್ಯ ಉಪಾಧ್ಯಕ್ಷರಾಗಿದ್ದಾರೆ, ಆ ಸಂಘದ ಉಪಾಧ್ಯಕ್ಷರು. ಇತರ ಸಮಾಜ ಸೇವಾ ಸಂಸ್ಥೆಗಳ ಸಮಾಜಮುಖಿ ಕಾರ್ಯಗಳಲ್ಲಿ ಭಾಗವಹಿಸಿ ಸೇವೆಗಳನ್ನು ಸಲ್ಲಿಸಿದ್ದಾರೆ. ಜಿಲ್ಲಾ ಮಟ್ಟದ ಪ್ರೌಢಶಾಲಾ ಮಕ್ಕಳ ಕವನ ವಾಚನ ಸ್ಪರ್ಧೆಯ ನಿರ್ಣಾಯಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ರವಿ ಕಾಣತನ್ನ ಕವಿ ಕಂಡ ಎಂಬಂತೆ ಎಸ್ ಎನ್ ಮುಷಪ್ನವರು ಓತನಹಳ್ಳಿ ಶ್ರೀಗಳ ಅಂತರಂಗದ ಶಿಷ್ಯೋತ್ತಮರಾಗಿ ಓತನಹಳ್ಳಿ ಮಠದಲ್ಲಿ ಜರುಗಿರುವ ಭವ್ಯ ಕಾರ್ಯಕ್ರಮಗಳಲ್ಲಿ ಅಳಿಲು ಸೇವೆ ಸದ್ದಿಚ್ಛೆಯಿಂದ ಓತನಹಳ್ಳಿ ಶ್ರೀ ಮಠದ ಹಾಗೂ ಸದ್ಗುರು ಸಿದ್ಧಾರೂಢರ ಕುರಿತಾಗಿ ಮೌನವಾಗಿದ್ದ ಕೆಲವು ವಿಚಾರಗಳನ್ನ, ಸಿದ್ಧರ ಲೀಲೆಗಳನ್ನ ಶ್ರೀ ಸಿದ್ಧಾರೂಢರ ಸವಿನೆನಪು ಕೃತಿಯಲ್ಲಿ ತನ್ಮೂಲಕ ಸಾದರಪಡಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಅಭಿನಂದನೆ ಮತ್ತು ಕೃತಜ್ಞತಾಪೂರ್ವಕವಾಗಿ ನಮ್ಮೆಲ್ಲರ ನಮಸ್ಕಾರ. ಇಲ್ಲಿ ಕನ್ನಡದ ಕಂಪನ್ನ ಪಸರಿಸುವಂತಹ ದುಂಡಿ ಬಸವೇಶ್ವರ ಜನಪದ ಕಲಾ ಸಂಘದವರು, ಅವರ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಷಣ್ಮುಖಪ್ಪ ಮುಚ್ಚಂಡಿ ಅವರು, ಬಸವರಾಜ್ ಕೋರಿ ಅವರು ಬಂದಿದ್ದರು ಬೆಳಿಗ್ಗೆ ಕಾರ್ಯಕ್ರಮಗಳಿಗೆ. ಅವರು ಸಹಿತ ಇವರಿಗೆ ಶುಭವನ್ನು ಕೋರಿದ್ದಾರೆ. ಅವರ ಅನೇಕ ಕಾರ್ಯಕ್ರಮಗಳನ್ನು ಸಹಿತ ಇದರಲ್ಲಿ ಬಿತ್ತರಿಸಿದ್ದಾರೆ. ಕನ್ನಡ ನುಡಿಯಲು ಸೊಗಸು ಕನ್ನಡ ಮರೆಯ ಅಜ್ಞಾನ ಅಳುವಿದನು ಸುಜ್ಞಾನ ಬೆಳಗಿದನು, ಸಿದ್ಧನ ನಾಮನಿ ಜನ್ಮ ತಾಳಿಹನು, ಸಿದ್ಧಾರೂಢನಾಗಿ ಜಗದಿ ಮಹಿಮೆ ತೋರಿದನು, ಸರ್ವವೂ ಶಿವಮಯ ಸರ್ವವೂ ಶಿವಮಯ. ಈ ಅಕ್ಷತದಯ್ಯ ಪುಣ್ಯ ದಿನ ಇವತ್ತು ಎಲ್ಲವೂ ಸರ್ವವೂ ಶಿವಮಯ ಅನ್ನೋದರಲ್ಲಿ ಈ ಕಾರ್ಯಕ್ರಮವೇ ಸಾಕ್ಷಿ ಅಂತ ಹೇಳ್ಬೋದು. ಹಾಗೆಯೇ ಇಲ್ಲಿ ಅನೇಕ
ಮಠಾಧೀಶರು ಅವರಿಗೆ ಶುಭವನ್ನು ಕೋರಿದ್ದಾರೆ. ಹಾಗೆಯೇ ಇನ್ನೂ ಅನೇಕರು ಅವರ ಈ ಕೃತಿಗೆ ಮೆಚ್ಚಿ, ಅವರ ಸಾಹಿತ್ಯಕ್ಕೆ ಮೆಚ್ಚಿ ಈ ಕುರುಬರ ಸಂಘದ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಹೊಳೇಶ್ವರ ಇವರು, ಬಿ ವಿ ಬಿರಾದರ್ ಅಧ್ಯಕ್ಷರು, ಭಾರತ ಸೇವಾದಳ ಜಿಲ್ಲಾ ಸಮಿತಿ ಹಾವೇರಿ ಹಾಗೂ ಶ್ರೀ ಪಿ ಆರ್ ಚಿಕ್ಕಳ್ಳಿ ಅಧ್ಯಕ್ಷರು, ಶಿಕ್ಷಕಿಯರ ಭಕ್ತಿನ ಸಹಕಾರ ಸಂಘ, ಆಮೇಲೆ ಶ್ರೀ ಸಿ ಜಿ ಪಾಟೀಲ್ ಅಧ್ಯಕ್ಷರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಂಗಲ್ಲು, ಮಕ್ಬೂಲ್ ಲಿಂಗದಳ್ಳಿ ಕಾರ್ಯದರ್ಶಿಗಳು, ಆಮೇಲೆ ಎಂ ಎಸ್ ಬಡಗೇರ್ ಉಪಾಧ್ಯಕ್ಷರು, ಬಿ ಎಸ್ ಚೆಲ್ಲಾಳ್ ಕಾರ್ಯದರ್ಶಿಗಳು, ವಿಜಯೇಂದ್ರ ಯತ್ನಾಳಿ ಇವರು ನಿಕಟಪೂರ್ವವಾಗಿರ್ತಕ್ಕಂತಹ ಜಿಲ್ಲಾ ಅಧ್ಯಕ್ಷರು, ಹಾಗೆ ಎಂ ಎ ಜಾಗೀರ್ದಾರ್ ನಾಮನಿರ್ದೇಶನ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಎಂ ಬಿ ಒಡೆಯರ್ ನಿಕಟಪೂರ್ವಾಧ್ಯಕ್ಷರು, ಪ್ರಾಥಮಿಕ ಶಿಕ್ಷಕರ ಸಂಘ, ಉಮೇಶ್ ಬಿ ಸವನೂರ್, ಶ್ರೀಮತಿ ಅನಿತಾ ವಾಯ್ ಕಿತ್ತೂರ್, ಎನ್ ವಿ ಅಗಸನಹಳ್ಳಿಯವರು, ಎಸ್ ಕೆ ದೊಡ್ಡಮನಿಯವರು, ಎಚ್ ಐ ಕಟೀಬ್ ಅವರು, ಅನಿಲ್ ಕುಮಾರ್ ಬೋನೆಣ್ಣವರು, ಗಿರೀಶ್ ನೆಲ್ಲಿಕೊಪ್ಪ ಅವರು, ನಾಗಪ್ಪ ಚೂರಿ ಅವರು, ಸಿ ಆರ್ ಪಿ ಅವರು, ಅಕ್ಕಿ ಅವರು, ನಮ್ಮ ಶಾಲೆಯ ಪ್ರಧಾನ ಗುರುಗಳಾದ ಶ್ರೀ ಎಚ್ ಎಂ ಬಾಲ ಹಣ್ಣಮಣ್ಣವರು ಅಂತೇಳಿ ಲೇಖಕರು ಹೇಳ್ತಾರೆ. ಸ್ನೇಹಿತರ ಶಿಕ್ಷಕರಾದ ಶ್ರೀ ದೇವಾಚಾರಿ, ಶ್ರೀ ವಿನಯ್ ಕುಮಾರ್, ಶ್ರೀ ಪೂಜಾ, ಶ್ರೀ ರಾಜಶೇಖರ್ ಹುಲ್ಲಬಾಮಕೊಳ್ಳಿ, ಶ್ರೀ ಮೀನಾ, ಶ್ರೀ ಸಂತೋಷ ಸ್ವಾಮಿ, ವಿ ಎಚ್ ಶ್ರೀ ರಾಘವೇಂದ್ರ ಕೊಂಡೋಜಿ, ಇವರಿಗೆ STMC ಅಧ್ಯಕ್ಷರಾದ ಶ್ರೀ ರವಿಚಂದ್ರ, ಶ್ರೀ ಕಲವೀರಣ್ಣವರ್, ಉಪಾಧ್ಯಕ್ಷರಾದ ಶ್ರೀಮತಿ ನಿರ್ಮಲಾ ಜಾಡ ಹಾಗೂ ಎಲ್ಲ ಸರ್ವ ಸದಸ್ಯರಿಗೆ STMC ಸದಸ್ಯರು ಇವರಿಗೆ ಶುಭವನ್ನು ಕೋರಿದ್ದಾರೆ. ನಿವೃತ್ತ ಶಿಕ್ಷಕರಾದ ದಂಪತಿಯರಾದ ಶ್ರೀ ಸಾಯಿ ಸೇವಾ ಸಂಸ್ಥೆ ತಿರುವಳ್ಳಿಯವರು, ಈಗ ಹೇಳಿದ್ನಲ್ಲ ಅವರು, ಗಿರಿಜಾಬಾಯಿಯವರು ಹಾಗೂ ಬಸವಣ್ಣ ಬಿರಾದಾರವರು ಸಹಿತ ಶುಭವನ್ನು ಕೋರಿದ್ದಾರೆ. ಅವರ ಮಕ್ಕಳು ಅನುದೀಪ ಅವರು, ಶ್ರೀಮತಿ ಅನುಪಮಾ ಅವರು ಸಹಿತ ಇದಕ್ಕೆ ತಮ್ಮ ಶುಭವನ್ನು ಕೋರಿದ್ದಾರೆ. ಈ ರೀತಿ ಈಶ್ವರ ಮತ್ತು ನಂದಿ ಆಮೇಲೆ ಶನೀಶ್ವರ ಹಾಗೂ ಇನ್ನೊಂದು ಏನಂದರೆ ಸುಬ್ರಹ್ಮಣ್ಯ ದೇವಸ್ಥಾನ, ಇವುಗಳನ್ನು ಇಲ್ಲಿ ನಿರ್ಮಾಣ ಮಾಡ್ತಾರೆ. ಇವತ್ತು ಅವಕ್ಕೆ ಶಿಲಾನ್ಯಾಸವಾಗಿದೆ. ಈ ಸುಬ್ರಹ್ಮಣ್ಯ ದೇವಸ್ಥಾನಗಳು ನಮ್ಮಲ್ಲಿ ಕುಕ್ಕೆ ಮತ್ತು ಘಾಟಿ ಸುಬ್ರಹ್ಮಣ್ಯಗಳಂತಿದ್ದಾವೆ, ಇನ್ನೊಂದು ಪಳನಿ ಸುಬ್ರಹ್ಮಣ್ಯ ಅಂತ ಇದೆ. ಈ ರೀತಿ ಜನರ ಪರಿಹಾರಗಳು, ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕಾಗಿ ಇಂಥ ದೇವಸ್ಥಾನಗಳ ಹೀಗೇನೆ. ಇನ್ನು ಕೊನೆಯದಾಗಿ ಇಲ್ಲಿ ಈ ಕೃತಿಯಲ್ಲಿ ಬಹಳ ಸುಂದರವಾಗಿ ನಮ್ಮ ಸದ್ಗುರು ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮಿಗಳು ಜೋಡಕುರಳಿ ತಾಲೂಕು ಚಿಕ್ಕೋಡಿ ಚಪ್ಪಾಳೆ ಮೂಲಕ ನಾವು ಅವರನ್ನ ಪ್ರೀತಿಯಿಂದ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರೀ ಕಮಲದ್ವಂದ್ವಂ ತಾಪತ್ರಯ ನಿವಾರಣಂ ಜೀವಬ್ರಹ್ಮೈಕ್ಯ ಬೋಧಕಂ ಸಿದ್ಧಾರೂಢ ಮಹಂ ಭಜೇ. ಪರಶಿವನ ಪರಾವತಾರಿ, ಪರಬ್ರಹ್ಮಸ್ವರೂಪಿ, ಶಾಂತ ಸದ್ಗುಣಮಣಿ, ತಾರಕೋಪದೇಶಕಾರಕ, ಭಕ್ತರ ಭವನಿಧಿ, ಭಕ್ತರ ಕಾಮಧೇನು, ಕಲ್ಪಧ್ರುವ ಅಂದೆನಿಸಿ ಭಕ್ತೋದ್ಧಾರಕರಾಗಿ ಕಂಗೊಳಿಸಿದಂಥ ಪರಮ ಸದ್ಗುರು ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಅಪ್ಪಂಗಲವರ ಶ್ರೀಚರಣಗಳಲ್ಲಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣಗೈದು ತತ್ಸ್ವರೂಪರು ಸದ್ಗುರು ಜಗದ್ಗುರು ಶ್ರೀ ಗುರುನಾಥಾರೂಢ ಅಪ್ಪಂಗಲವರ ಮಂಗಲಮಯ ಶ್ರೀಚರಣಗಳಲ್ಲಿ ಶರಣೆಂದು ಈ ಧರೆಯನ್ನು ಉದ್ಧರಿಸಲೋಸುವ ಸದ್ಗುರು ರೂಪದಿಂದ ಅವತರಿಸಿ ಬಂದು ನರರ ಉದ್ಧಾರಾರ್ಥವಾಗಿ ಸಕಲ ಸುಜ್ಞಾನವನ್ನು ಬೋಧ ಮಾಡಿದಂಥ ಸಕಲ ಗುರುನಾಥರ ಶ್ರೀಚರಣಗಳಲ್ಲಿ ವಂದಿಸಿ, ಯಾವ ಈ ಪರಮ ಪಾವಿತ್ರ್ಯಮಯ ಬಸವ ಜಯಂತಿಯ ಈ ಶುಭ ದಿನದ ಶುಭ ಕಾಮನೆಗಳನ್ನು ಸಕಲ ಸಜ್ಜನರಿಗೂ ಸಮರ್ಪಣೆಗೈದು, ಹಾಗೆ ಈ ಪರಮ ಪವಿತ್ರಮಯ ಬ್ರಹ್ಮವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಈ ಸುಕ್ಷೇತ್ರದ ಸಕಲ ಸತ್ಕಾರ್ಯಗಳನ್ನು ಭಕ್ತೋದ್ಧಾರಕ ಕಾರ್ಯಗಳನ್ನು ನೆರವೇರಿಸುತ್ತಿರುವ
ಪರಮಪೂಜ್ಯ ಸದ್ಗುರು ಶ್ರೀ ಶಂಕರಾನಂದ ಅಪ್ಪಾಜಿಯವರ ಶ್ರೀಚರಣಗಳಲ್ಲಿ ವಂದಿಸಿ, ಹಾಗೆ ಆರುಢ ಸೇವಾತ್ರಯರಲ್ಲಿ ಓರ್ವರಾಗಿ ಈ ನಾಡಿನಲ್ಲೆಲ್ಲ ಸದ್ಗುರು ಶ್ರೀ ಸಿದ್ಧಾರೂಢ ಅಪ್ಪಂಗಲವರ ಪರಮ ಪವಿತ್ರಮೆಯ ಸುವಿಚಾರವನ್ನ ಬೋಧ ಮಾಡುತ್ತಾ ಆರುಢ ಪರಂಪರೆಯ ಸತ್ಕೀರ್ತಿಯನ್ನ ಬೆಳಗಿಸುತ್ತಿರುವ ಪರಮ ಸದ್ಗುರು ಶ್ರೀ ಚಿದ್ಗನಾನಂದ ಮಹಾಸ್ವಾಮೀಜಿಯವರು ಜೋಡಕುರುಳಿಯ ಶ್ರೀ ಸಿದ್ಧಾರೂಢ ಮಠ ಅವರ ಮಂಗಲಮಯ ಶ್ರೀಚರಣಗಳಲ್ಲಿ ವಂದಿಸಿ, ಕೂಸನೂರು ಸುಕ್ಷೇತ್ರದ ಶ್ರೀಚರಣಗಳಲ್ಲಿಯೂ ವಂದಿಸಿ, ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಸರ್ವ ಗಣ್ಯ ಮಾನ್ಯರಿಗೂ ಸಜ್ಜನರಿಗೂ ಭಗವದ್ ಭಕ್ತರಿಗೂ ವಂದಿಸಿ ಶರಣು ಶರಣೆಂದು, ಹಾಗೆಯೇ ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ಹಲವಾರು ಸತ್ಕಾರ್ಯಗಳು ಜರುಗುವಂಥವಾಗಿವೆ. ಒಂದೇ ಎರಡೇ ನಾವು ಯಾವುದನ್ನ ಇಲ್ಲಿ ಅವಲೋಕನ ಮಾಡುವುದು ಅನ್ನೋದು ಬಹಳ ವಿಶೇಷ ಇದೆ. ಕಾರಣ ಎಲ್ಲರೂ ಕಲಾವಿದರು, ಸಜ್ಜನರು, ಸದ್ಭಕ್ತರು, ಅಪಾರವಾದ ಅಂತರಂಗದಲ್ಲಿ ದಿವ್ಯ ಜ್ಞಾನದ ಶಕ್ತಿಯನ್ನು ಒಳಗೊಂಡಿರತಕ್ಕಂಥ ಸಜ್ಜನ ಗಣ್ಯಮಾನ್ಯರು ಉಪಸ್ಥಿತರಿದ್ದೀರಿ. ತಮಗೆಲ್ಲರಿಗೂ ಅತ್ಯಂತ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಣೆಗೈದು, ಹಾಗೆಯೇ ಕೋಡಿಹಳ್ಳಿ ಪ್ರತಿಷ್ಠಾನ ಅತ್ಯಂತ ಪವಿತ್ರ ಕಾರ್ಯವನ್ನು ನೆರವೇರಿಸುತ್ತಿದೆ. ಆ ಸತ್ಕಾರ್ಯದ ಸಕಲ ಸಜ್ಜನ ಬಂಧುಗಳನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ನಮಿಸಿ, ಹಾಗೆಯೇ ಈ ಎಲ್ಲ ಕಾರ್ಯಗಳಿಗೂ ಕಾರಣೀಭೂತರಾಗಿರ್ತಕ್ಕಂಥವರನ್ನ ನಾನು ಅತ್ಯಂತ ಭಕ್ತಿಪೂರ್ವಕವಾಗಿ ನಮಿಸ್ತೇನೆ. ಇನ್ನು ಈ ಒಂದು ಪವಿತ್ರ ಕಾರ್ಯದ ಕ್ಷೇತ್ರದಲ್ಲಿ ಜರುಗ್ತಾ ಇರತಕ್ಕಂಥ ಶಕ್ತಿ ಅಪಾರ, ಅಗಣಿತ, ಅನುಪಮ ಅಂತ ಹೇಳಿ ಭಾವಿಸಿ, ಸಿದ್ಧಾರೂಢರ ಬಗ್ಗೆ ವರ್ಣಿಸಲು ಅಪಾರವಾದ ವಿಚಾರಧಾರೆ ಐತಿ. ಈ ಸೌಭಾಗ್ಯವಂತರು. ಕಾರಣ ಸದ್ಗುರು ಸಿದ್ಧಾರೂಢರ ನಾಮದಲ್ಲಿ ಅಪಾರವಾದ ಶಕ್ತಿ ಅಡಗಿದೆ ಅನ್ನೋದು ನಿಮಗೆಲ್ಲ ತಿಳಿಯಪಡಿಸಲಿಕ್ಕೆ ಇವತ್ತೊಂದು ವಿಶೇಷವಾದ ಗ್ರಂಥ ಮತ್ತೆ ಸಿದ್ಧಾರೂಢಪ್ಪ ಅವರ ಬಗ್ಗೆ ನಮಗ ವರ್ಣಿಸಲಿಕ್ಕೆ ಸಿದ್ಧ ಆಗಿದೆ ಅಂದ್ರೆ ನಮಗ ಆನಂದಮಯವಾದಂಥ ವಿಚಾರ ಅಂತೇಳಿ ಭಾವಿಸಿ, ನಾವಾದರೂ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಸಿದ್ಧಾರೂಢ ಮಠದಿಂದ ಇಲ್ಲಿಗೆ ಆಗಮಿಸಿದ್ದು ಅತ್ಯಂತ ಆನಂದ ಭರಿತವಾದದ್ದು ಅಂತ ಹೇಳಿ ಭಾವಿಸ್ತೇನೆ. ಕಾರಣ ತಮ್ಮೆಲ್ಲರ ದರ್ಶನ, ಕಲಾವಿದರ ದರ್ಶನ, ಹಾಗೆಯೇ ಪರಮ ಪೂಜ್ಯರ ದರ್ಶನ, ಕ್ಷೇತ್ರದ ದರ್ಶನ, ಜೊತೆಗೆ ಸದ್ಗುರು ಸಿದ್ಧಾರೂಢಪ್ಪರವರು ಪವಡಿಸಿ ಭಕ್ತರನ್ನು ಉದ್ಧಾರ ಮಾಡೋದಕ್ಕೆ ಸುಜ್ಞಾನವನ್ನು ಬೋಧಿಸಿದಂತ ಈ ಸುಕ್ಷೇತ್ರದಲ್ಲಿ ನಾವು ಓಂ ನಮಃ ಶಿವಾಯ ಅನ್ನಲಿಕ್ಕೆ ಯೋಗ ಬಂದದ್ದು ನಮ್ಮೆಲ್ಲರ ಸುದೈವ ಅಂತೇಳಿ ಭಾವಿಸ್ತಾ, ನಾನಾದರೂ ಈ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಮಯವನ್ನ ತಗೊಳ್ಳಿಕ್ಕೆ ಇಚ್ಛೆ ಪಡೋದಿಲ್ಲ. ಕಾರಣ ಈಗಾಗಲೇ ಬಹಳ ಸಮಯ ಆಗೈತಿ. ಅದಕ್ಕೆ ನಾವು ಸದ್ಗುರು ಶ್ರೀ ಸಿದ್ಧಾರೂಢ ಅಪ್ಪಂಗಲವರ ಪರಮ ಪವಿತ್ರವಾದ ತತ್ವ, ಉಪದೇಶ, ಸಂದೇಶಗಳನ್ನ ಅತ್ಯಂತ ಭಕ್ತಿಪೂರ್ವಕವಾಗಿ, ಶ್ರದ್ಧಾಪೂರ್ವಕವಾಗಿ, ಅಂತಃಕರಣ ಪೂರ್ವಕವಾಗಿ ನಾವು ಪಾಲನೆ ಮಾಡಲಿಕ್ಕೆ ಸತ್ಸಂಕಲ್ಪವನ್ನು ಮಾಡ್ತಕ್ಕಂಥವರಾಗೋಣ. ಅಂತ ಪವಿತ್ರವಾದ ಸತ್ಸಂಕಲ್ಪವೇ ನಮ್ಮ ಜನ್ಮವನ್ನ ಉದ್ಧರಿಸತಕ್ಕಂಥದ್ದಿದೆ. ಶಾಂತಿ, ಸಹನೆ, ಸದ್ಗುಣ, ಸದ್ಭಾವ, ದಯೆ, ಕರುಣೆ, ಮಮತೆ ಇತ್ಯಾದಿ ಶ್ರೇಷ್ಠ ಸದ್ಗುಣಗಳಿಂದ ಜೀವಿಸತಕ್ಕಂಥ ಸೂಕ್ಷ್ಮವಾದ ಶಕ್ತಿಯನ್ನ, ಜ್ಞಾನವನ್ನ, ವಿವೇಕವನ್ನ ನಮಗೆ ಕರುಣಿಸ್ತದೆ ಅಂತ ಹೇಳ್ತಾ, ಈ ಎಲ್ಲ ಸತ್ಕಾರ್ಯಗಳಿಗೆ ಕಾರಣೀಭೂತರಾಗಿರ್ತಕ್ಕಂಥ ಅರಳು ಹೃದಯದ ಎಲ್ಲರನ್ನ ಅತ್ಯಂತ ಗೌರವ ಪೂರ್ವಕವಾಗಿ ಕಾಣ್ತಕ್ಕಂಥ ಶ್ರೀ ಶಂಕರಾನಂದ ಪರಮಪೂಜ್ಯರು ಈ ಕಾರ್ಯಕ್ರಮವನ್ನೆಲ್ಲ ಆಯೋಜನೆ ಮಾಡಿರೋದು ಅತ್ಯಂತ ವಿಶೇಷ ಅಂತ ಹೇಳಿ ಭಾವಿಸ್ತಾ, ಈ ಎಲ್ಲ ಸತ್ಕಾರ್ಯಗಳು ನಮ್ಮೆಲ್ಲರ ಸದುಹೃದಯದಲ್ಲಿ ವಿಶೇಷವಾದ ಜ್ಞಾನದ ಶಕ್ತಿಯನ್ನ, ಭಕ್ತಿಯನ್ನ, ವೈರಾಗ್ಯವನ್ನ, ವಿವೇಕವನ್ನ ಜಾಗೃತಗೊಳಿಸಲಿ ಅಂತೇಳಿ ಸದ್ಗುರು ಸಿದ್ಧಾರೂಢ ಅಪ್ಪಂಗಲವರ ಶ್ರೀಚರಣಗಳಲ್ಲಿ ವಂದಿಸಿ ಪ್ರಾರ್ಥಿಸಿ ನನ್ನ ಈ 2 ನುಡಿಗಳಿಗೆ ಯತಿಶ್ರೇಯಾಗುತ್ತಿದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಓಂ ನಮಃ ಶಿವಾಯ. ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಎಲ್ಲ ಪೂಜ್ಯರು ಅವರಿಗೆ ಶ್ರೀ ಸದ್ಗುರು ಸಿದ್ಧಾರೂಢ ಸೇವಾರತ್ನ ಪ್ರಶಸ್ತಿ, ತಾವೆಲ್ಲ ಒಂದ್ಸರಿ ಜೋರ ಚಪ್ಪಾಳೆ ಮೂಲಕ ಅವರಿಗೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೇವೆ. ತಮ್ಮ ಸೇವೆ ಈ ನಾಡಿಗೆ ಸ್ಫೂರ್ತಿದಾಯಕವಾಗಿದೆ. ತಮ್ಮಿಂದ ಅನೇಕ ಹಿತ ಕಾರ್ಯಗಳು ಈ ಸಮಾಜದಲ್ಲಿ ದಿನನಿತ್ಯವೂ ನಡೆಯಲಿ ಅಂತ ತಾವೆಲ್ಲ ಆಶಿಸ್ತಾ ಇದ್ದೀರಿ. ಬಿಡುಗಡೆ ಸಮಾರಂಭದ ನಂತರ
ಹಲ್ ಹಲ್ ಹಲ್